ಯತ್ನಾಳ್ ಉಚ್ಚಾಟನೆ ಬಗ್ಗೆ ಸದ್ಯ ಸಂಸದ ರಾಘವೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಬೆಳವಣಿಗೆಯಿಂದ ಕಾರ್ಯಕರ್ತರು ಬೇಸರವಾಗಿದ್ರು. ಪಕ್ಷದಲ್ಲಿ ಶಿಸ್ತೇ ಮುಖ್ಯ, ಅದಕ್ಕೆ ಎಲ್ಲರೂ ತಲೆಬಾಗಬೇಕು. ಕೇಂದ್ರ ಶಿಸ್ತು ಸಮಿತಿ ಮೊನ್ನೆ 5 ನೋಟಿಸ್ ಕೊಟ್ಟಿದೆ. ಪಕ್ಷದ ಆಂತರಿಕ ವಿಚಾರ 4 ಗೋಡೆ ಮಧ್ಯೆ ಚರ್ಚಿಸಲಿ. ಬೀದಿಯಲ್ಲಿ ರಂಪಾಟ ಮಾಡಿದ್ರಿಂದ ಯತ್ನಾಳ್ರಿಗೆ ಇಂತಹ ದುಸ್ಥಿತಿ ಬಂತು ಅಂತ ಸಂಸದ ರಾಘವೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶಾಸಕ ಯತ್ನಾಳ್ ಉಚ್ಚಾಟನೆ ಎಲ್ಲರಿಗೂ ಕೂಡ ಒಂದು ಪಾಠ. ವಿಜಯೇಂದ್ರರ ನೇತೃತ್ವದಲ್ಲಿ ಸಂಸತ್ ಎಲೆಕ್ಷನ್ ನಡೆದಿದೆ. ಇನ್ನು ವಿಜಯೇಂದ್ರ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದುಕೊಂಡು ಹೋಗ್ತಾರೆ. ಬಿವೈವಿ ಎಲ್ಲರ ವಿಶ್ವಾಸದಲ್ಲಿ ಮುನ್ನಡೆಯುವ ವಿಶ್ವಾಸವಿದೆ ಅಂತ ಬೆಂಗಳೂರಿನಲ್ಲಿ ಶಿವಮೊಗ್ಗ ಸಂಸದ ರಾಘವೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಉಚ್ಚಾಟನೆ, ಶಾಸಕ ಯತ್ನಾಳ್ ಉಚ್ಚಾಟನೆ ಎಲ್ಲರಿಗೂ ಕೂಡ ಒಂದು ಪಾಠ ಅಂತ ಇದೇ ಸಂದರ್ಭದಲ್ಲಿ ಸಂಸದ ರಾಘವೇಂದ್ರ ಹೇಳಿದ್ದಾರೆ. ಕರ್ನಾಟಕದಲ್ಲಿ ನಮ್ಮ ಪಕ್ಷದಲ್ಲಿ ಆಗ್ತಿರುವಂತಹ ಚರ್ಚೆ, ವಿಮರ್ಶೆಗಳು ಇಡೀ ಕಾರ್ಯಕರ್ತರು ಬೇಸತ್ತು ಹೋಗಿದ್ರು. ಆದ್ರೆ ಶಿಸ್ತಿಗಿಂತ ಯಾವುದು ಕೂಡ ಆದ್ಯತೆ ಅಲ್ಲ. ಶಿಸ್ತಿಗೆ ಎಲ್ಲರೂ ಕೂಡ ತಲೆಬಾಗಬೇಕು ಅಂತ ಹೇಳಿ ನಿನ್ನೆ ಕೇಂದ್ರದ ಶಿಸ್ತು ಸಮಿತಿ ನಮ್ಮ ರಾಜ್ಯದ ಕೆಲವು ನಾಯಕರುಗಳಿಗೆ ನೋಟಿಸ್ ಕೊಡುವಂತ ವಿಚಾರ ಇರಬಹುದು. ಗೌರವಂತ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡುವಂತ ಪ್ರಯತ್ನ ಕೂಡ ನಿನ್ನೆ ಆಗಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಸಾವಿರಾರು ಜನ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ನಾವೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ದು ಏನೇ ಚರ್ಚೆ ವಿಚಾರಗಳು ಏನಿದ್ರು ಕೂಡ 4 ಗೋಡೆ ಮಧ್ಯೆ ಆಗ್ಬೇಕಾಗಿತ್ತು. ಬೀದಿಗೆ ಬಂದು ರಂಪಾಟ ಆದಂತ ಒಂದು ಫಲ ಇವತ್ತು ಈ ಸ್ಥಿತಿಗೆ ಅನಿವಾರ್ಯವಾಗಿ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇದು ನಮ್ಗೆಲ್ಲರಿಗೂ ಕೂಡ ಪಾಠ. ಚುನಾಯಿತ ಪ್ರತಿನಿಧಿಗಳಿಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಚೌಕಟ್ಟಲ್ಲಿ ಸಂಘಟನೆ ಶಕ್ತಿ ತುಂಬುವಂತ ಕಾರ್ಯ ನಾವೆಲ್ಲ ಕೂಡ ಸೇರಿ ಮಾಡಬೇಕಾಗಿದೆ. ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರದಲ್ಲಿ ಪಕ್ಷವನ್ನ ಇನ್ನೂ ಕೂಡ ಕಟ್ಟುಮುಟ್ಟಾಗಿ ಕಟ್ಟಬೇಕು ಅಂತೇಳಿ ಎಲ್ಲ ರೀತಿಯ ಶ್ರಮವನ್ನ ಈಗ ಹಾಕ್ತಿರುವಂತ ಈ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂತ ಕೆಲಸ ನಮ್ಮ ಕರ್ನಾಟಕದಿಂದ ಆಗ್ಬೇಕಾಗಿದೆ. ಹಾಗಾಗಿ ಇವತ್ತು ಸನ್ಮಾನಿತ ವಿಜಯೇಂದ್ರ ಅವರು ಕೂಡ ಇವತ್ತು ರಾಜ್ಯಾಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಆಯಿತು. ಸಂಘಟನೆ ಒಂದು ಚೌಕಟ್ಟಲ್ಲಿ ಕೆಲವು ಕೊರತೆಗಳು ಕಳೆದ 1 ವರ್ಷದಲ್ಲಿ ನಾವೇನು ಬಹಿರಂಗವಾದಂತ ಚರ್ಚೆ ಈ ತರ ಮುಖಾಂತರ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು, ಅದನ್ನ ಸರಿಪಡಿಸಿಕೊಂಡು ಎಲ್ಲರೂ ಕೂಡ ತೆಗೆದುಕೊಳ್ಳುವಂತ ದೊಡ್ಡ ಸವಾಲು ರಾಜ್ಯಾಧ್ಯಕ್ಷರ ಮೇಲೂ ಕೂಡ ಇದೆ. ಅದಕ್ಕೆಲ್ಲ ಯಶಸ್ವಿ ಆಗ್ತದೆ ಅಂತ ಹೇಳಿ ಕೂಡ ನಮ್ಗೆ ವಿಶ್ವಾಸ. 1 ವರ್ಷದಿಂದ ಕರ್ನಾಟಕದಲ್ಲಿ ನಮ್ಮ ಪಕ್ಷದಲ್ಲಿ ಆಗ್ತಿರುವಂತಹ ಚರ್ಚೆ, ವಿಮರ್ಶೆಗಳು ಇಡೀ ಕಾರ್ಯಕರ್ತರು ಬೇಸತ್ತು ಹೋಗಿದ್ರು. ಆದ್ರೆ ಶಿಸ್ತಿಗಿಂತ ಯಾವುದು ಕೂಡ ಆದ್ಯತೆ ಅಲ್ಲ. ಶಿಸ್ತಿಗೆ ಎಲ್ಲರೂ ಕೂಡ ತಲೆಬಾಗಬೇಕು ಅಂತ ಹೇಳಿ ನಿನ್ನೆ ಕೇಂದ್ರದ ಶಿಸ್ತು ಸಮಿತಿ ನಮ್ಮ ರಾಜ್ಯದ ಕೆಲವು ನಾಯಕರುಗಳಿಗೆ ನೋಟಿಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.